ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಪಕ್ಷ ಕಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಒಳ್ಳೆಯ ಆಡಳಿತವನ್ನ ಕೊಟ್ಟಿದ್ದಾರೆ. ಪಕ್ಷಕ್ಕೆ ಇಬ್ಬರೂ ಬೇಕು ಅಂತ ಶಾಸಕ ಕೋನರೆಡ್ಡಿ ಅವರು ಮಾತನಾಡಿದ್ದಾರೆ. 5 ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ದೇವೆ, ಇದಕ್ಕಿಂತ ಇನ್ನೇನ್ ಬೇಕು? ನಮ್ಮಲ್ಲಿ ಪಕ್ಷ ಕಟ್ಟೋದಕ್ಕೆ ಗಮನ ಕೊಡ್ತಾ ಇದ್ದೀವಿ. ರಾಜ್ಯದಲ್ಲಿ ಪಕ್ಷ ಕಟ್ಟಿ ಅಧಿಕಾರವನ್ನ ಪಡ್ಕೊಳ್ಳೋದಕ್ಕೆ ಕಾರಣೀಕರ್ತರಾಗಿರೋದು ಡಿಕೆ ಶಿವಕುಮಾರ್. ಒಳ್ಳೆಯ ಆಡಳಿತ ಕೊಡ್ತಾ ಇರೋದು ಸಿದ್ದರಾಮಯ್ಯನವರು. ಇವರಿಬ್ಬರಲ್ಲಿ ಯಾರು ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕಾಗುತ್ತಾ? ಇಬ್ರು ಕೂಡ ಪಕ್ಷಕ್ಕೆ ಬೇಕು. 5 ಗ್ಯಾರಂಟಿಯನ್ನ ಕೊಟ್ಟಿದ್ದೇವೆ ಜನರಿಗೆ. ಜೊತೆಗೆ ಪಕ್ಷವನ್ನ ಸಂಘಟನೆ ಮಾಡೋ ಹತ್ರ ಗಮನ ಹರಿಸ್ತಾ ಇದ್ದೀವಿ. ಏನೇ ತೀರ್ಮಾನ ಇದ್ರೂ ಕೂಡ ಅದು ಹೈಕಮಾಂಡೇ ಫೈನಲ್ ಮಾಡುತ್ತೆ. ಹೇಳಿಕೆ ನೀಡದಂತೆ ಹೈಕಮಾಂಡ್ ಆದೇಶವೂ ಇದೆ. ಬದಲಾವಣೆ ಬಗ್ಗೆ ನನ್ನನ್ನ ಕೇಳಬೇಡಿ ಅಂತ ಶಾಸಕ ಕೋನರೆಡ್ಡಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ಒಂದ್ ಕಡೆ HC ಮಹದೇವಪ್ಪ, ಪರಮೇಶ್ವರ್ ಇರ್ಬೋದು, ರಾಜಣ್ಣ ಇರ್ಬೋದು, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಕಡೆ ಬ್ಯಾಟ್ ಬೀಸ್ತಿದ್ದಾರೆ. ಅವರೇ ಸಿಎಂ ಆಗಿ ಇರಬೇಕು, ಪೂರ್ಣಾವಧಿ ಸಿಎಂ ಆಗಬೇಕು ಅಂತ. ಮತ್ತೊಂದ್ ಕಡೆ ಅವರು ಮಾಸ್ ಲೀಡರ್, ಅವ್ರನ್ನ ಯಾರು ಬೇಡ ಅಂತಾರೆ, ಬೇಕೇ ಬೇಕು ಅಂತಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಸಿದ್ದರಾಮಯ್ಯನವರು ನಮ್ಮ ಜೊತೆಗೇ ಇರಬೇಕು, ಪಕ್ಷ ಸಂಘಟನೆಗೆ ಅಂತೇಳಿ, ಒಳ್ಳೆಯ ನಾಯಕ ಸಿಗೋವರೆಗೂ ನಮ್ಮ ಜೊತೆಗಿರ್ಬೇಕು, ಅದು ನಿವೃತ್ತಿ ಪಡ್ಕೊಂಡ್ರು ಜೊತೆಗಿರ್ಲಿ ಅಂತ. ಮತ್ತೊಂದು ಕಡೆ ಕೋನರೆಡ್ಡಿ ಅವರು ಕೂಡ ನಮಗಿಬ್ರು ಬೇಕು, ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಇಬ್ರು ಪಕ್ಷದಲ್ಲಿ ಇರಲೇಬೇಕು, ಅವರ ಅನಿವಾರ್ಯತೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಸಾಹೇಬರು ಪಕ್ಷ ಕಟ್ಕೊಂಡ್ಬಂದಾರ. ಈಗ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಸಾಹೇಬ್ ಮುಂದುವರೆದಾರ. ಒಳ್ಳೆ ಸರ್ಕಾರ ಕೊಡಕತ್ತೀವಿ, 5 ಗ್ಯಾರಂಟಿ ಜಾರಿ ಮಾಡೀವಿ. ಇದಕ್ಕೆ ಇನ್ನು ಹೆಚ್ಚಿಂದ ಏನು ಮಾಡಬೇಕು? ಆಮೇಲೆ ರಾಜ್ಯದ ಅಭಿವೃದ್ಧಿ ಮಾಡಕತ್ತೀವಿ. ಉದಾಹರಣೆ ನನ್ನ ಕ್ಷೇತ್ರಕ್ಕೆ ಬರ್ರಿ, ನವಲಗುಂದ ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಮಾಡಿದಷ್ಟು ಕೆಲಸ ಮಾಡಿದ್ದಾನೆ. ನಮಗೆಲ್ಲರಿಗೆ ಹೆಮ್ಮೆ ಇದೆ ಸರ್ಕಾರ ಬಗ್ಗೆ. ಅದು ಏನೋ ಬದಲಾವಣೆ ಬಗ್ಗೆ ದಯವಿಟ್ಟು ನಾನು ಕೇಳಬೇಡಿ. ಭಾಳ ಮಂದಿ ನಮ್ಮಲ್ಲಿ ಲೀಡರ್ಸ್ ಪಕ್ಷ ಕಟ್ಬೇಕು ಅನ್ನುವಂಥ ಸಂಘಟನೆ ಇದೆ. ವಿವಿಧ ಸಮಾಜಗಳು ಎಲ್ಲರೂ ಕೂಡಿ ಕಟ್ಬೇಕು ಅನ್ನೋಂಥ ಭಾವನೆಯಲ್ಲಿ ನಿಮಗೇನು ಅನ್ನಿಸ್ತೈತೆ ಅಂದರೆ ಅದನ್ನು ಬೇರೆ ಬೇರೆ ರೀತಿಯಾಗಿ ಮಾಧ್ಯಮಗಳಿಂದ ವರದಿ ಕೆಲವು ಆಗೋದ್ರಿಂದ ತಪ್ಪು ಸಂದೇಶ ಇದೆ. ಒಟ್ಟಿನ ಮೇಲೆ ಸಂಘಟನೆ ಕಡೆ ಗಮನ ಇದೆ ಎಲ್ಲರದು. ಆಮೇಲೆ ಏನೇ ವಿಚಾರ, ಯಾವುದೇ ಬದಲಾವಣೆ ಇಂಥವೇನೋ ಮಾತಾಡಿದ್ರೆ ಹೈಕಮಾಂಡ್ ನಮ್ಮ ಎಲ್ಲ ಶಾಸಕರ ಸೂಚನೆ ಕೊಟ್ಟೈತಿ, ನೀವು ಯಾರೂ ಮಾತನಾಡಬಾರ್ದು ಅಂತ. ಅದಕ್ಕೆ ಆ ವಿಷಯ ನಾವು ಯಾರು ಮಾತಾಡಲ್ಲ. ಸಂಘಟನೆ ಬಗ್ಗೆ ಮಾತಾಡ್ತೀವಿ, ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತೀವಿ, KPCC ಅಧ್ಯಕ್ಷರ ಬಗ್ಗೆ ಮಾತಾಡ್ತೀವಿ. ಒಳ್ಳೆ ಕೆಲಸ ಮಾಡತ್ತಾರೆ, ಎಲ್ಲರೂ ಕೂಡ ಒಕ್ಕಟ್ಟಾಗಿ ಕೆಲಸ ಮಾಡ್ಕೊತ ಭಾವನೆ ಇದೆ. ಅದು ಏನೋ ವಿಚಾರ ಇದ್ದರೂ ಅದು ಹೈಕಮಾಂಡಿಗೆ ಗೊತ್ತು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಈ ಡಿಕೆ ಶಿವಕುಮಾರ್ ಸಾಹೇಬ್ರ ಪಕ್ಷ